ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಗೈಸ್, ಇವತ್ತಿನ ಡೇ ವ್ಲಾಗ್ ಬಂದು ಮಂಗಳವಾರದ ವ್ಲಾಗು. ಮಂಗಳವಾರ ಹೂವು ಕೊಡಲ್ಲ ಅಂತ ಹೇಳಿದರು, ಆದರೆ ಈಗ ಹೂವು ಆಫ್ ಮಾಡಮ್ಮ, ಹೂವು ಕೊಡ್ತೀನಿ ಅಂತ ಹೇಳೋರೆ. ನಮ್ಮ ಅಮ್ಮ ನೋಡ್ರಿ ಇಲ್ಲಿ ಹೂವು ಕೊಡ್ತೀನಿ ಅಂತ ಹೇಳೋರೆ. ಆದ್ರೂ ನೋಡಿ ನಾನು ಹೆಂಗಿದ್ದೀನಿ. ಆದ್ರೂ ಇವತ್ತೊಂದು ಏನಾದರೂ ವ್ಲಾಗ್ ಮಾಡಬೇಕು, ಚಾಲೆಂಜ್ ವಿಡಿಯೋ ಆದರೂ ಒಂದು ಏನಾದರೂ ಮಾಡಬೇಕು ಅಂತ, ಚಾಲೆಂಜ್ ವಿಡಿಯೋ ಆದರೂ ಏನಾದರೂ ಮಾಡಬೇಕು ಅಂತ ಜೊತೆ ಕರ್ಮತ್ತಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅವ ಅಣ್ಣ ಇಲ್ಲಿ ಬಂದು ಕ್ಯಾಸ್ಕೋ ಆಯ್ತಂತೆ, ಆದರೂ ಏನು ಮಾಡೋದು, ಮಾಡಬೇಕು. ನೋಡೋಣ ಇವತ್ತು ಏನು ಬ್ಲಾಗ್ ಆಗುತ್ತೆ, ಏನು ಕಂಟೆಂಟ್ ಇಲ್ಲ ಇವತ್ತಿನ ಬ್ಲಾಗಿಗೆ, ಏನಾಗುತ್ತೆ. ಜೊತೆ ಕರ್ಮತ್ತಕ್ಕೆ ಹೋಗ್ತೀನಿ. ನೆನ್ನೆ ಎಲ್ಲ ನೋಡಿದೆ, ಜೊತೆಗೆ ಇರಲೇ ಇಲ್ಲ, ಎಲ್ಗೋಗುತ್ತೆ, ಬೀಗ ಹಾಕಿತ್ತು. ಈಗ ಬರ್ಬೇಕಾದ್ರೆ ಫೇಸ್ಬುಕ್ ಅಕೌಂಟು ಡಿಜಿಟಲ್ ಕ್ರಿಯೇಟರ್ ಆಗಿತ್ತು, ಇವಾಗ ಚೇಂಜ್ ಆಗೈತಲ್ಲ, ಯಾಕೆ ಏನೋ ಗೊತ್ತಿಲ್ಲ ಗೈಸ್ ನನಗೆ. ಅದೇನೋ ಅಂತ ಫೇಸ್ಬುಕ್ ತಲೆನೇ ಕೆಡ್ಸ್ಕೊಂಡಿರಲ್ಲ ನಾನು. ನೆನ್ನೆ ಹೋಗಿದ್ದೆ, ಇರಲಿಲ್ಲ. ಇವಾಗ ಬೆಳಗ್ಗೆನೂ ಹೋಗಿದ್ದೆ, ಮಜ್ಮಂತದಿಂದ ಬರ್ಬೇಕಾದ್ರೆ ಹೋದೆ. ನೀನು ಡೇಟ್ ಎಲ್ಲ ಚೇಂಜ್ ಮಾಡಿದ್ಯಲ್ಲ ಅದಕ್ಕೆ. ಈಗ ಬನ್ನಿ ಈಗ ಹೋಗೋಣ. ಏನು ಡೇಟ್ ಎಲ್ಲ ಚೇಂಜ್ ಮಾಡಿದ್ಯಲ್ಲ, ಏನು ಡೇಟು? ನಿಮ್ಮದು ಡೇಟ್ ಆಫರ್ ಎಲ್ಲ ಚೇಂಜ್ ಮಾಡಿದ್ಯಲ್ಲಕ್ಕ, ಅದಕ್ಕೆ ಇಲ್ಲಿ ಡಿಜಿಟಲ್ ಕ್ರಿಯೇಟರ್ ಅಂತ ನೋಡಿ, ಇಲ್ಲಿ ಈ ಥರ ಇರಬೇಕು ಅಕೌಂಟು. ನೋಡಿ ನೋಡಿ, ಈ ಥರ ಇರಬೇಕು ಪ್ರೊಫೈಲು. ಡಿಜಿಟಲ್ ಕ್ರಿಯೇಟರ್ ಅಂತ ಇರಬೇಕು. ಪುಷ್ಪನ ಅಕೌಂಟ್ ಇದು, ಪುಷ್ಪಲತಾ. ಈ ಥರ ಇತ್ತು ನಮ್ಮದು ಫಸ್ಟು, ಡಿಜಿಟಲ್ ಕ್ರಿಯೇಟರ್ ಅಂತ. ಫಾಲೋವರ್ಸು ಫಾಲೋಯಿಂಗ್ ತೋರಿಸ್ತಾ ಇತ್ತು. ಇವಾಗ ಮಾಮೂಲಿ ಅಕೌಂಟ್ ಆದಂಗೆ ಆಗೈತೆ. ಏನೋ ಗೈಸ್, ಏನು ನೋಡೋಕ್ಕೂ ಒಂಚೂರು ಹೇಳಿ, ಯಾರಿಗಾದ್ರೂ ಗೊತ್ತಿದ್ರೆ ಬನ್ನಿ. ಈಗ ನೋಡ್ರಿ, ಇಲ್ಲಿ ರಾಗಿ ಇಕ್ಕೋಯ್ತು ನಮ್ಮ ರಾಗಿ ಹಾಕ್ಸ್ಕೊಂಬರ್ಬೇಕು. ರಾಗಿ ಹಾಕ್ಸ್ಕೊಂಬಂದು ಒಂಚೂರು ತಲೆಗೆ ಹೊಚ್ಕೊಂಡು ಜೊತೆ ಕರ್ಮಂತಕ್ಕೆ ಹೋಗೋಣ. ಬನ್ನಿ. ತಲೆ ಹಾಕ್ಬಿಡ್ಸೈತೆ ಎಲ್ಲ ಬಿಟ್ಟು. ರೆಡಿ ಆದೆ, ಸುಮ್ಮನೆ ಸಿಂಪಲ್ಲಾಗಿ ಹಿಂಗೆ ರೆಡಿಯಾಗಿರೋದು. ಈಗ ಒಂದೇ ಒಂದು ಕೆಲಸ. ಈಗ ಟೈಮ್ ಎಷ್ಟು ಅಂದ್ರೆ ಅಲ್ಲೇ 11:15. ಈಗ 11:45 ವರ್ಷದಲ್ಲಿ ನಾನು ರಾಗಿ ಹಾಕ್ಸ್ಕೊಂಬಂದು 12 ಗಂಟೆ ಅಷ್ಟರಲ್ಲಿ ನಾನು ಜೊತೆ ಕರ್ಮಂತಕ್ಕೆ ಹೋದ್ರೂ ತಿರ್ಗಾ 1:15 2 ಗಂಟೆ ಅಷ್ಟು ತಿರ್ಗಿ ಆ ಕಡೆಯಿಂದ ಹೂವು ಇಸ್ಕೊಂಬರೋದು. ನೋಡಿ ನಮ್ಮ ಇನ್ನೂ ತಿಂಡಿ, ನಾನು ಉಡಿ ತೊಡ್ಕೊಯ್ದ್ನಲ್ಲ ಅಲ್ಲೇ, ಸೌಂಡ್ ಕಮ್ಮಿ ಕೇಳಮ್ಮ, ನಾನು ಉಡಿ ತೊಡ್ಕೊಯ್ದ್ನಲ್ಲ ಅಲ್ಲೇ ದೋಸೆ ತಿಂದು ಬಂದಿದ್ದೀನಿ. ಬನ್ನಿ ಈಗ ರಾಗಿ ಹಾಕ್ಸ್ಕೊಂಬಂದು ಫೋನ್ ಚಾರ್ಜಕ್ಕೆ ಹೋಗ್ತೀನಿ, ಚಾರ್ಜರ್ ಇಲ್ಲ. ಹೋಗಿ ರಾಗಿ ಹಾಕ್ಸ್ಕೊಂಬಂದು ಆಮೇಲಿಂದ ಜೊತೆ ಕರ್ಮಂತಕ್ಕೆ ಹೋಗೋದು, ಆಮೇಲೆ ಅಲ್ಲಿಂದ ವಹಿಸ್ಕೊಂಬರೋದು. ಬನ್ನಿ ಈಗ ಬೇಗ ಹೋಗೋಣ. ಮಮ್ಮೀಸ್ ಬಾಯ್. ಎಷ್ಟು ರೂಪಾಯಿ ತಗೊಂತಾರೆ ಅದಕ್ಕೆ? 30-40 ರೂಪಾಯಿ ತಗೊಂತಾರೆ. ಮಾಡಿಸ್ಬೇಕಂತೆ. ಮಾಡಿಸಿ 40 ರೂಪಾಯಿ ತಗೊಂತಾರೆ. ಓಕೆ ಬನ್ನಿ ಗೈಸ್, ಈಗ ಹೋಗೋಣ. ಟಾಟಾ ಬೈ ಬೈ. ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ ಗೈಸ್. ಹೆಂಗೆ ಹೋದವಳು ಹೆಂಗಾಗಿ ಬಂದಿದ್ದೀನಿ. ಅಮ್ಮ ಏನು ಮಾಡ್ತಿದ್ದಮ್ಮ? ತಿಂಡಿ ಮಾಡ್ತಾಯಿದ್ದೀರಾ ಗೈಸ್? 12:02 ಆಗೈತೆ. ಈಗ ನಮ್ಮ ಮನೆಗೆ ತಿಂಡಿ ಮಾಡ್ತಾಯಿತ್ತು ನಮ್ಮಮ್ಮ. ಅದಕ್ಕೆ ಮಾಡ್ಕೆ ನೋಡಿ ನನ್ನ ಜಡೆ ಕೋತಿಬಾಲ ಗೈಸ್. ಹಸಿಟ್ಟು ಹಾಕ್ಸ್ಕೊಂಬಂದೆ. ಈಗ ಬನ್ನಿ ಜೊತೆ ಕರ್ಮಂತ, ಜೊತೆ ಕೈತೋ ಇಲ್ವ ಅನ್ನೋದೇ ಗೊತ್ತಿಲ್ಲ ನನಗೆ. ಈಗ ಹೋಗ್ಬಿಟ್ಟು ಜೊತೆಗೆ ಏನಾದರೂ ಒಂಚೂರು ಒಂದು 10 ನಿಮಿಷ ಆದರೂ ಒಂದು ಚಾಲೆಂಜ್ ವ್ಲಾಗ್ ಮಾಡಬೇಕು. ಏನಾಗುತ್ತೆ ನೋಡುವ ಬನ್ನಿ. ಅಮ್ಮ ಇದನ್ನು ಕೊಟ್ಬಿಡಿ, 20 ರೂಪಾಯಿ ವಾಪಸ್ಸು. ಇಲ್ಲಿ ಇಕ್ಕಿರ್ತೀನಿ ಫೋನಿಂದ. ಸೊ ಗೈಸ್ ಬನ್ನಿ ಈಗ ಹೋಗುವ ಜೊತೆ ಕರ್ಮಂತಕ್ಕೆ. ಗೈಸ್ ಜೊತೆ ನಂಗೆ ತಿನ್ನಕ್ಕೆ ಚಿಪ್ಸ್ ಕೊಟ್ಟೈತಿ ನೋಡಿರಿ, ಬೇರೆ ಬೇರೆ. ನಾನು ಚೆನ್ನಾಗಿ ಇವತ್ತು ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ಕಿರಣ ಇವೆಲ್ಲ ಕಳ್ಸ್ಕೊಳತ್ತಂತೆ. ಜೊತೆಗೆ ಏನು ಮಾಡಿದೆ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಅಂಕಕ್ಕೆ ಹೂವು ಕಮ್ಮಿ ಕೊಟ್ಟರೆ ಜಾಂಕಂತೇಳಿ ಕಿರಣ ಬರೋದು. ಈಗ ಚಕ್ಕುಲಿ ಎಲ್ಲ ತಿನ್ನಕ್ಕೆ ಕೊಟ್ಟಿದ್ದು ತಿಂತಾಯಿದ್ದೀನಿ. ಈಗ ನನ್ನ ಬ್ಲಾಗ್ ನೋಡೋಣ ಬನ್ನಿ. ನನ್ನ ಬ್ಲಾಗ್ನೇ ಸರ್ಚ್ ಮಾಡ್ತಾಯಿದ್ದೀನಿ.
ಎನ್ ಎ ನಳಿನ ಡಿ ಐ. ಹಾಂ ಬಂತು ಗೈಸ್. ನಾನು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ಬನ್ನಿ ಈಗ. ಗೈಸ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದು ನನ್ನ ಯೂಟ್ಯೂಬ್ ಚಾನಲ್. ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ 3 days ಆಯಿತು ನಾನು ವ್ಲಾಗ್ ಹಾಕಿ. ವ್ಲಾಗ್ಗಳೇ ಹಾಕಿಲ್ಲ ನೋಡಿ. ಎಷ್ಟೊಂದು ರೀಲ್ಸ್ಗಳನ್ನ ಮಾಡಿದ್ದೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇದೇ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನಳಿನ ದಿವ್ಯಾ. ನೋಡಿ ನಳಿನ ದಿವ್ಯಾ ವ್ಲಾಗ್ಸ್ ಇನ್ ಕನ್ನಡ, ತುಮಕೂರು ಅಂತ. ಬಟ್ಟೆ ಒಣಗ್ತೈತೆ, ಜೊತೆ ಕಾಳಿ ಬಂದ್ಮೇಲೆ ತೋರಿಸ್ತೀನಿ. ಈಗ ನಾನು ಕೂತ್ಕೊಂಡು ತಿಂತೀನಿ. ಈಗ ನಾನು ತಿನ್ನಕ್ಕೆ ಕೊಡ್ತಾನೆ ಇರ್ತತೆ. ಈಗ ಜೊತೆ ಕಾಳಿ ಬಂದ್ಮೇಲೆ ತೋರಿಸ್ತೀನಿ. ಈಗ ಏನೂ ಮಾಡೋಕ್ಕಾಗಲ್ಲ. ನಾನು ಚಾಲೆಂಜ್ ವಿಡಿಯೋ ಜೊತೆ ಏನು ಮಾಡಲಿ, ಒಬ್ಬರೇ ಇರೋದು. ರಾತ್ರಿ ಕಿರಣ್ ಬಂದರೆ ಏನೋ ಒಂದು ಸೊಲ್ಯೂಷನ್ ಕೊಡ್ತದೆ, ಏನು ಮಾಡ್ಬೋದು ಅಂತ ಐಡಿಯಾ ಕೊಡುತ್ತೆ. ಆಗ ಮಾಡೋದು. ಈಗ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಚಿಕನ್ ಸಾಂಬಾರು ಜೊತೆ ನೋಡೋಣ. ಈಗ ಮಂಟಕ್ಕೆ ಹೋಗೋಣ. ನಾನು ತಿನ್ಬಿಟ್ಟು ಹೂವು ಬರ್ತಾವೆ. ನನಗೆ ಹೂವು ಬರೋಲ್ಲ ಅಂದ್ಕೊಂಡಿದ್ದು, ಅದು ಹೂವು ಬರ್ತವೆ. ಹೋಗೋಣ ಬನ್ನಿ. ಯಾಕೆ ನೋಡಿ ಗೈಸ್, ಇದನ್ನು ಕೊಳಪನ ಜಾತ್ರೆಗೆ ಹಾಕಬೇಕು ಅಂತ ಇಸ್ಕೊಂಡಿದ್ದೀವಿ. ಈಗ ರೆಡಿ ಮಾಡ್ಕೊತೀವಿ. ಇನ್ನು 8 ದಿವಸಕ್ಕೆ ಹಾಕೋಣಕ್ಕೆ. ಇವತ್ತು 8 ದಿವಸ ಕಾಲೇ ರೆಡಿ ಆಗ್ತಾ ಇರ್ತೀವಿ. ಇಷ್ಟಕ್ಕೆ ಇಲ್ಲ, ಇನ್ನೂ ಒಂಚೂರು ಲೇಟಾಗಿ ರೆಡಿ ಆಗ್ತಿರ್ತೀವಿ. ಸಾಯಂಕಾಲ ಮೇಲೆ ಸಿಕ್ಕಾಗಿದೆ ಹೇಳಕ್ಕ, ಸಿಕ್ಕೇನಾಗಿ ನೋಡ್ರಿ. ನೋಡಿ ಜೊತೆ ಹಾಕೊಂಡು ಕೂದಲು ಎಷ್ಟು ಉದ್ದೈತಿ. ನೋಡಿದೀನಿ ನಮ್ಮ ಅಯ್ಯೋ ಇಷ್ಟು ಉದ್ದೈತೆ ಅವ್ರ ಕೂದಲು ಅಂತಿತ್ತು. ಉದ್ದ ಇತ್ತು ಮನೆ ಶ್ರೀಮಂತಕ್ಕೆ ಕಟ್ ಮಾಡಿಸ್ಕೊಂಡ್ರು ಸ್ವಲ್ಪ. ನಾವು ಸ್ವಲ್ಪ ಕಟ್ ಮಾಡಿಬಿಟ್ಟು ಜಾಸ್ತಿ ಉದ್ದ ಕಟ್ ಮಾಡಿಬಿಟ್ರು. ನೋಡ್ರಿ ಇಷ್ಟುದ ಜಡೆ. ಏನು ಡೇಟ್ ಈ ತಿಂಗಳು ಕೊಟ್ಟವ್ರೆ. ಬಟ್ಟೆ ಒದ್ರದಂಗೆ ಒದರ್ತೈತಿ ಅಕ್ಕ. ಚಾಲೆಂಜ್ ವಿಡಿಯೋ ಏನು ಮಾಡೋದು? ಅನ್ನ ಕೇಳಬೇಕಿತ್ತು. ನಾವು ಅಣ್ಣ ಕಳ್ಸ್ಕೊಯ್ತೀನಿ. ನಾನು ಅಲ್ಲಿದ್ನಲ್ಲ. ನೋಡ್ರಿ ಎಷ್ಟುದ್ದೈತೆ. ನಾನು ಹಾಕೊಂಡು ರೂಟ್ ಉದ್ದ ಬರ್ತೈತಿ. ನೋಡಿ ಗೈಸ್, ಇದು ಇಷ್ಟುದೈತೆ. ನೋಡ್ರಿ ಇಲ್ಲಿಗೆ ಹಾಕೊಂತೀನಿ ಅಂದ್ರೆ ಇಷ್ಟುದ ಜಡೆ ಹಾಕೊಂತೀನಿ. ಮಂಗಳವಾರ ಇದು ಹಾಕೊಂಡು ತುಂಬ ಏನೇನು ತಿಂದು ಹುಡ್ಕೊಂಡ್ರೆ ಕಳ್ದೋಗ್ತಾರೆ ನೋಡಿ. ಯಾರಾದ್ರು ಹೊರ್ಕೊಬೇಡ್ರಿ ಆಮೇಲೆ. ಹುಡುಗಿರೆಲ್ಲ ಕಳ್ದೋಗ್ತಾರೆ ಅನ್ನ. ಇದನ್ನ ಮಂಗಳವಾರಕ್ಕೆ ನಾನು ಇಸ್ಕೊಂಡು ಹಾಕೊಂತೀನಿ. ಸೀರೆ ಯಾವುದು ಅಂತ ಹೋದ್ಮೇಲೆ ತೋರಿಸ್ತೀನಿ. ಗ್ರೀನ್ ಕಲರ್ದು. ಈಗ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಬಂದೆ, ಆದರೆ ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಅಣ್ಣ ಇಲ್ಲ ಎಲ್ಲ ಹೋಗುತ್ತೆ. ಈಗ ಮನೆ ಕಡೆಗೆ ಹೋಗೋಣ. ವಯಸ್ಸಿ ಅಕ್ಕ ಯಾವುದೋ ಬ್ಲೂ ಕಲರ್ ಸೀರೆ ಉಟ್ಕ ಅಂತ ಇದೆ. ನಾನು ಯಾವಾಗ ಇಟ್ಕೊಂಡು ರೀಲ್ಸ್ ಮಾಡೋಣ ಅಂತ ಸುಮ್ಕಾಗಿದ್ದೀನಿ. ಇದು ಉಟ್ಕ ಅಂತ ತೆಗಿ. ನಂತರ ಬೀಗ ಉದುರಿತು. ಈ ಸೀರೆ ಉಟ್ಕ ಅಂತ ನಾನು ಯಾವಾಗಾದರೂ ರೀಲ್ಸ್ ಮಾಡೋಕ್ಕೆ ಒಂದು ಸೆರಗು ಪಿನ್ ಮಾಡಿ ಇರ್ರಿ ಹೇಳ್ತೀನಿ. ಈ ಬ್ಲೂ ಕಲರ್ ಸೀರೆ ನೋಡಿರ್ತೀರ, ಒಂದು ಟೈಮಲ್ಲಿ ಟ್ರೆಂಡಿಂಗ್ ಸೀರೆ ಇದು. ಇದೆಲ್ಲ ಮಾಡೈತೆ. ನಾನು ರೀಲ್ಸ್ ಮಾಡ್ಬೇಕಾದ್ರೆ ಉಟ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಒಂದು ರೀಲ್ಸ್ ಶೂಟ್ ಮಾಡೋಣ, ಒಂದು ಸೆರಗು ಪಿನ್ ಮಾಡ್ಕೊಂಡು ಅಂತ ಸುಮ್ಮನಾಗಿದೆ. ಆದರೆ ಅಕ್ಕ ಜಾತ್ರೆಗೆ ಉಟ್ಕೊಂತೈತೆ. ಉಟ್ಕೊಂತೀನಿ ಬಿಡು, ತಲೆ ಕೆಡ್ಸ್ಕೊಂಬೇಡ. ಜಾತ್ರೆಗೆ ರೀಲ್ಸ್ ಮಾಡೋದು ಈಗ ಹಿಂಗೆ ರೆಡಿ ಮಾಡ್ತೀನಿ ನಾನೇ. ಟೈಮ್ ಇಲ್ಲ ಈಗ.
ನೋಡಿ ಚಾವಿ guys. ಹಾಕೊಂಡು ಸರ್ ಟ್ರೈ ಮಾಡು ತಯಾರು ಮಾಡೋಣ. ನಾನೊಂದು ರೀಲ್ಸ್ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ, ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ. ನೋಡಬೇಕು ಏನು. ಸಕಲಾಯಿತು ಅಲ್ಲ ಮುಂತಾವೈತಿ ಕರೆಕ್ಟ್ ರೋಸ್ ಇವಾಗ ಚೆನ್ನಾಗಿದೆ ಬ್ಲೂ ಕಲರ್ ಸೀರೆ. ರೀಲ್ಸಿಗೆ ಒಂದ್ಸರಿ ಪಿನ್ ಮಾಡ್ಕೊಂಡು ಉಟ್ಕೊತೀನಿ. ಮುಂದೆ ಸಲ ಆ ಕಡೆ ಇತ್ತು ನಮ್ಮ ಅಕ್ಕನ ಮದುವೆಗೆ ಮತ್ತೆ ಉಟ್ಕೊಂಡಿದ್ದೀನಿ. ನೀನು ಏನು ನಿಮ್ಮಲ್ಲಿ ದೇಸಂತ ಏನೋ ಬಡಿತಿದ್ರು ರಾತ್ರಿ ಎಲ್ಲಿ ಅಲ್ಲಿ ಎಲ್ಲೇನು ಅಲ್ಲ ಕೊತ್ತಸಪ್ಪಲ್ಲಿ ಗೊತ್ತಿಲ್ಲಪ್ಪ. ಏನೋ ಬಡಿತಿದ್ರು. ನೀನೆಲ್ಲ ಅಲ್ಲಿಗೆ ಹೋಗಿದ್ಯಾ ಆ ಕಡೆ. ನೀನು ನೆನ್ನೆಲ್ಲ ಇರ್ಲಿದ್ಕೆ ಅಲ್ಲೆಲ್ಲ ನಾವು ಹೋಗಲ್ಲ, ಮನೆಯೇ ಮಂತ್ರಾಲಯ. ಎಂಥ ಮಾತು. ನಾನೇ ಫೋಟೋಸ್ ಇದೆ ಸೀಮಂತ ಹಾಕ್ಲಾ ಫುಲ್ಲ ಏನ ಸೀಮಂತ ಫೋಟೋಸ್ ಕೊಡಿ. ಇಲ್ಲ ಈಗ ಎಲ್ಲವೇ ಅವಳು ಅನ್ನೋ ಫೋನಲ್ಲಿ ಐತೆ, ಕಳಿಸ್ಬಿಟ್ಟು ನಿಮಗೆ ಕಳಿಸ್ತೀನಿ. ಹ್ಞೂ ನೋಡ್ರಿ ಜೊತೆ ಹಾಕೊಂಡು ಬಟ್ಟೆ ಮಾಡಿಕೊಂಡ್ರು. ಚೆನ್ನಾಗಿ ಬರ್ತಿಲ್ಲ ಈಗ ಬಡಿಸ್ಬೇಕು. ನಿಮಗೆ ತೋರಿಸಿಲ್ಲ ನೋಡಿ ಕೈಸ್ ಸುಮ್ಮನೆ ಕೂಗ್ತಾ ಇರೋದಿಲ್ಲ ಸಾರು ತೆಗೆದ್ಬಿಟ್ಟು ನೋಡಕ್ಕ. ಆಮೇಲೆ ಎಲ್ಲ ಬೆಂದೋದ್ರೆ ಹಾಕಿ ಮಾಡ್ಬಿಡ್ಲ ಹ್ಞೂ ಹಂಗೆ ಹಾಕ್ಬೇಕು. ನೋಡಿ ಜೊತೆಕಾರ್ ಮನೆಗೆ ಎಲ್ಲಿ ನೋಡ್ರು ಬರೀ ಕನ್ನಡಿಗಳೇ. ಕನ್ನಡಿಗಳು ಚೆನ್ನಾಯ್ತಾ ಚೆನ್ನಾಗಿ ಹಾಗಾದ್ರೆ ಕೈ ಹೆಂಗೆ ಹಾಕ್ಬೇಕು? ನೀನು ಹಾಕೊಂಡಿದ್ಯಾ? ಅರ್ಜೆಂಟ್ ಹೋಗೋಣ ಅಂದೆ. ಅಯ್ಯೋ ನಮ್ಮ ಅಮ್ಮ ಸುಮ್ಕಾಯ್ತು ಹೋಗು. ನೋಡಿ ಗೈಸ್ ಜೊತೆ ಕುಂಗ್ರ ನಾನು ಕೊಡ್ತೈತಿ ಗಿಫ್ಟ್. ಹಾಕೋ ನೀನೇನೆ ಗಿಫ್ಟ್ ಕೊಡ್ತೈತಿ ನಮಗೆ ಅಂತೆ. ಚೆನ್ನಾಯ್ತು ನೋಡಿ ಗೈಸ್ ಗಿಫ್ಟ್ ಕೊಟ್ಟದ್ದು ಜೊತೆ ನಂಗೆ. ಹಾಕೋ ಜಾತ್ರೆಗೆ. ಆಮೇಲೆ ನಮ್ಮ ಅಮ್ಮ ವಾಲೆ ಕೊಡಬಂದ್ರೆ ಈಗಲೇ ನಮ್ಮ ಅಮ್ಮಗೆ ಜಾತ್ರೆಗೆ ವಾಲೆ ಕೊಡಬಂದ್ರೆ ಹೋಗಿ ಯಾರ ಕಿತ್ಕೊಂಡು ಹೋದೋದೆ ಉಂಗ್ರ ಹಾಕೊಂಡ್ರೆ ಕೈ ಉಂಗ್ರ ಯಾವ ಕೈಗೆ ಕಟ್ಕೊಂಡು ಹೋದ್ರೆ ಅಷ್ಟೇ ಮುಗೀತು. ನೋಡಿ ಗೈಸ್ ಸುಮ್ಕಿರ್ ಈಗ ಹಿಂಗೆ ಇಟ್ಬಿಟ್ಟು ಜೊತೆ ತೋರ್ಸೋಣ ಅನ್ಕೊಂಡು ಬರ್ತದೆ. ಚೆನ್ನಾಗೈತಿ. ಎಷ್ಟು ಗ್ರಾಮ್ ಆಯ್ತು? 3.5. ಅಮ್ಮಗೆ ನೋಡಿ ಚಿನ್ನದ ಉಂಗ್ರ ಹಾಕೋಣ ಕೊಡು ಅಂದರೆ ಯಾವುದು 100 ರೂಪಾಯಿ ಉಂಗ್ರ ಕೊಡ್ಸೈತಿ. 100 ರೂಪಾಯಿ ಅಗಲ 100 ರೂಪಾಯಿ ಉಂಗ್ರ ಹಂಗೈತೆ ನೋಡ್ರಿ. ನೋಡ್ರಿ ಇದಕ್ಕೂ ಎಷ್ಟು ವ್ಯತ್ಯಾಸ ಐತಿ ನೋಡು. ಇದೇನು ಕಲರ್ ಐತಿ ಇದೇನು ಕಲರ್ ಐತಿ ವ್ಯತ್ಯಾಸ. ಹಂಗೆ ಪಾಲಿಶ್ ಮಾಡಿಸೋದಕ್ಕೂ ಸೇಮೇ ಕಾಣಿಸ್ತತೆ ಎಳ್ಳು. ಬ್ಯಾಡ್ ಸುಮ್ಕಿರವ. ಇವತ್ತು 8ನೇ ಕಾಲೇಜ್ ಜೊತೆ ನೀನು ಎಲ್ಲೈತಿ ಇವತ್ತು 8ನೇ? ನಮ್ಮ ನಾದಿನಿಗೆ ಏನಾದರೂ ಡೆಲಿವರಿ ಆಗಿದ್ರೆ ಅಲ್ಲಿರ್ತೀನಿ. ನಾನು ಇಲ್ಲಿಗೆ ರೆಡಿ ಮಾಡ್ಕೊಳಕ್ಕೆ ಬರೋಣ ಕಡೆ ಅದೇ ಅಕ್ಕನೇ ಇರಲ್ಲ ತಗೊಳ್ಳಿ ಇದ್ರೆ ಅಲ್ಲಿರ್ತೀನಿ. ಅಷ್ಟು ಏನೋ ನನ್ನ ತಂಗಿಗೆ ಡೆಲಿವರಿ ಆಗ್ತೈತೆ ಜೊತೆ ಕಾಲ್ಗೋಗ್ತೈತೆ. ಎಷ್ಟು ದಿವಸ ಇರಲ್ಲ? ನಾನು 1.5 ತಿಂಗಳು 2 ತಿಂಗಳು ನೋಡಿ ಗೈಸ್ 1 ತಿಂಗಳು 2 ತಿಂಗಳು ಅಮ್ಮ ಬರ್ಬಿಟ್ಟು ಹೋಗ್ತದಂತೆ. ಬರ್ತಿರ್ತೀನಿ ಅವಾಗವಾಗ. ನೀನು ಬಂದಾಗ ನಾನು ಬರ್ಬೇಕಲ್ಲ. ಅನ್ನ ಮಾತ್ರ ಇರುತ್ತೆ, ಅನ್ನ ಒಂದು ಇರುತ್ತೆ ಮನೆಗೆ. ಅಣ್ಣ ಬಿಡು ಯಾವಾಗಲೂ ಇಲ್ಲೇ ಆಲ್ಟ್. ಕೆಲ್ಸಕ್ಕೆ ಹೋಗಿದ್ರೆ ಹೋಗುತ್ತೆ. ನೀವು ಅಮ್ಮರ್ಗೆ ಊಟ ಅಮ್ಮನೇ ಮಾಡ್ಕೊಳ್ಳುತ್ತೆ. ಅಪ್ಪಂಗೆ ಇವತ್ತು ಊಟ ಕೊಟ್ಕಳ್ಸಲ್ಲ ಹಂಗಾರೆ. ತಗೊಂಡ್ಬೇಕು ಕುಕ್ಕರ್ ಕೂಗ್ತೈತಲ್ಲ ಎಷ್ಟು ಕೂಗ್ತಾ ಸುಮ್ಮನೆ ಎಷ್ಟು ಹೋಗಿ ಏನ್ ಎತ್ಬಿಟ್ಟು ನೋಡು. ಇಲ್ಲ ಸ್ವಲ್ಪ ಒಂದೇ ಚೆನ್ನಾಗಿ ಟೇಸ್ಟ್ ಕೊಟ್ಟು ನೋಡಿ ಗೈಸ್ ನಾನಿಲ್ಲಿ ಹೆಂಗೆ ನಿಂತಿದ್ದೀನಿ ನೋಡಿ ಗೈಸ್. ಟೊಮೊಟೊ ಚಟ್ನಿ ಮಾಡ್ತಾ ಇದ್ದಿ ಚಿಕನ್ ಸಾರಾಗ ಉಣ್ಣೋದು ಬಿಟ್ಟು ತೆಗಿದನ ಆಯ್ತಲ್ವಾ? ಚಿಕನ್ ಸಾರಲ್ಲಿ ತಿನ್ನೋದು ಬಿಟ್ಟು ನಂಗೀಗ ಏನು ಬಿಡಪ್ಪ ಆಟ ತಿನ್ನಿ. ತಿನ್ನು ಅದಕ್ಕೆ ತೆಗಿದ್ದು ನಾನು. ಟಣ
ಚಿಕ್ಕಮ್ಮ ಹಂಗೆ ಅನ್ನೋದು ಕಣ ಅಂದರೆ ಅವರಪ್ಪ ಪುಣ ಅಂದದ್ದು ನೋಡಿ ಗೈಸ್ ಚಿಕನ್ ಸರ್ವ್ ಮಾಡೋದ ಇದೇ ಇಷ್ಟು ತೆಳ್ಳು ಮಾಡಿದ್ಯಾ ಟೇಸ್ಟ್ ಸಕ್ಕದಾಗಿರುತ್ತೆ ಗೈಸ್ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಬಂದ್ಬಿಟ್ಟು ಇಲ್ಲಿ ಚಿಕನ್ ಸಾರು ಅಕ್ಕ ನಂಗೇನು ಬೇಡ ಗೋಯಿಂಗ್ ನಮ್ಮ ಮನೆ ಏ ಬೇಡ ಸುಮ್ಕಿ ಓದ್ತೀನಿ ಸಂಜೆ ಸ್ವಲ್ಪ ರೈಸ್ ತಿನ್ನಿ ಬೇಡ ಕಣಕ್ಕ ಓದ್ತೀನಿ ನಾನು ರೈಸ್ ತಿನ್ನಿ ಬೇಡ ಕಣಕ್ಕ ಕೋ ಬೇಡಕ್ಕ ಬೇಡಕ್ಕ ಸ್ವಲ್ಪ ತಿನ್ನಿ ರೈಸ್ ಇಷ್ಟನೇ ಉಪ್ಪ ಗೈಸ್ ಮನೆಗೆ ಏನು ಏನು ಗೈಸ್ ಏನು ಗೊತ್ತಾ ಬರ್ತಡೇ ಬಂದ್ಬಿಟ್ಟು ಇಷ್ಟು ಒಂದು ಇವ್ರು ಭಗವತ್ ಬರ್ತಡೇ ಅವತ್ತೇ ಫಸ್ಟ್ ಕರ್ದಿದ್ದು ಇಷ್ಟು ಪೀಸ್ ಹಾಕ್ಬಿಡೋದ ಸಾಕು ಸಾಕಪ್ಪ ಸಾಕು ಅಷ್ಟೊಂದು ತೆಗಿಯಕ್ಕೆ ದೋಸೆ ತಿಂದಿದ್ದೀನಿ ಅದೇ ನಾನು ದೋಸೆ ತಿಂದಿದ್ದೀನಿ ದೋಸೆ ತಿಂದಿದ್ದೀನಿ ಬೇಡ ಕಣಕ್ಕ ಅಷ್ಟೊಂದು ಸಾಕು ತಿಳಿಸಾರ್ ಬಿಡು ಸಾಕು ಅಯ್ಯೋ, ಆಯ್ತು. ಸಾಕಣಕ್ಕ ಇಲ್ಲಿ ನೋಡಿ ಗೈಸ್ ಯಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗಿದ್ರೆ ನಮ್ಮ ನಾಳೆ ಚೆನ್ನಾಗಿ ಮಾಡುತ್ತೆ ಚಿಕನ್ ಸಾಂಬಾರು ನೋಡಿ ಇರೋಬ್ರ ಅನ್ನ ಎಲ್ಲ ಇಕ್ಕಿ ಕೊಟ್ರೆ ಅಷ್ಟ ನಮ್ಮ ತಿಂದು ಬರಕ್ಕೆ ಹೋಗಿದ್ದ ಅಂತ ಬೈತತಿ ಎಂಜ್ಲು ನೀನು ಅಂತ ಬೈತತಿ ಎಂದ್ಲು ನೀನು ಎಲ್ಲಿ ಎಂದ್ಲು ಸಿಗ್ತದ ಅಲ್ಲೋಗಿ ಸೇರ್ಕೊಂತಿ ಅಂತ ಬೈತು ಎಂದ್ಲು ಎಲ್ಲಿ ಸಿಗ್ತದ ಅಲ್ಲೆಲ್ಲ ಹೋಗಿ ಸೇರ್ಕೊಂತಿ ಅಂತ ಬೈತತಿ ಕೊಡು ಚೆನ್ನಾಗೈತಿ ಉಪ್ಪು ಖಾರ ಫ್ರೈ ಇದ್ದಂಗೆ ಐತಿ ಬನ್ನಿಗೆ ಚಿಕ್ಕ ನಿಂಬೆ ನಿಂತ್ಕೊಂತೀನಿ ರೀ ನೋಡಿ ಗೈಸ್ ಬರ ಅನ್ನ ಎಲ್ಲ ತುಂಬ ಕೊಟ್ರದ ನಾವು ಅಮ್ಮ ನೋಡ್ರಿ ಉಯ್ದತಿ ಈ ಅಂದ್ಲು ಎಲ್ಲಿ ಸಿಗ್ತದ ಅಲ್ಲೋಗಿ ಸೇರ್ಕೊಂತಿದ್ವಿ ಅಂದ್ಲಿದು ಅಂತ ಬೈದತಿ ಚೆನ್ನಾಗಿದೆ ಅಮ್ಮ ಮಾಡಿರ್ತದಾನೆ ಇದೆ ಸಾಕು ನಿಲ್ಸು ಪೀಸ್ ಎಲ್ಲ ಕದ್ರತವೆ ಚೆನ್ನಾಗಿ ನಮ್ಮ ಮಾಡಿರ್ತೀವಿ ಅಂತ ಹೇಳಿ ನೋಡಿ ಗೈಸ್ ಈಗ ನಾನು ಊಟ ಮಾಡಿದ್ದಾಯ್ತು ಹೋಗೋಣ ಮನೆ ಕಡೆಗೆ ನಮ್ಮ ಎತ್ತೋದ್ಲು ಫೋನ್ ಮಾಡಿಸು ಫ್ರೀ ಇದ್ರೆ ಹೂವಾಗಿದ್ರೆ ನೋಡೋಣ ಮಾಡೋಣ ಏನು ಚಾಲೆಂಜ್ ಮಾಡೋಣ ಬನ್ನಿ ಗೈಸ್ ಈಗ ಹೋಗೋಣ ಅಮ್ಮ ಒಂಚೂರು ಮುಖ ತೋರ್ಸಲ್ಲ ಬಾಯ್ ಕಣಕ ಓದ್ತೀನಿ ಇಲ್ಲ ಚೆನ್ನಾಗಿ ಚೌಲಿ ಏನು ಮಾಡಲಿ ತಗೊಂಡೋಗಲ್ಲ ಇವಾಗ ಕವರ್ ಕೊಡ್ತೀಯಾ ಸಿಕ್ಕದು ಬಾಳೆಹಣ್ಣು ಬಿಡಿದ ಕೈ ಹಿಡ್ಕೊಂಡು ಬನ್ನಿ ಗೈಸ್ ಈಗ ಹೋಗೋಣ ಚೌಲಿ ತಗೊಂಡು ಜೊತೆ ಹಾಕೋದು ಮನೆಯಿಂದ ಬಂದು ಮನೆ ಕಂಡಿದ್ದೀನಿ ನೋಡ್ರಿ ನಮ್ಮಮ್ಮ ಸಂಗುತ್ತಕ್ಕೆ ಹೋಗಿತ್ತು ನಮ್ಮಮ್ಮ ಏನೋ ಇಸ್ಕೊಂಬರಕ್ಕೆ ಏನೋ ಲ್ಯಾಟ್ರ ಇಸ್ಕೊಂಬರಕ್ಕೆ ಗೈಸ್ ನನ್ನ ಮಕ್ಕಳಿಗೆಲ್ಲ ಗುಳ್ಳೆ ಹಂಗಾತಾವೆ ಯಾಕೆ ಅಂತ ಗೊತ್ತಿಲ್ಲ ಇಷ್ಟೊಂದು ಗುಳ್ಳೆ ಇರ್ತವೆ ತಿಂದು ಬಂದ್ಬಿಟ್ಟು ಹಿಂಗೆ ದಬಾಕೊಂಡಿದ್ದೀನಿ ಅಮ್ಮ ಚಿತ್ರಾನ್ನ ಮಾಡಿದಂತೆ ಬನ್ನಿ ಈಗ ಅಯ್ಯೋ ಕಾಪಿ ರೇಟ್ ಬರ್ತತೆ ಮನೆ ಕಣದು ಹೂವು ಎಷ್ಟು ಕೊಡ್ತಾರೆ ಹೂವು 4 kg ಕೊಡ್ತಾರೆ ಅಂತ ಹೇಳೋರೆ ಏನು ಮಾಡ್ತದೆ ಗೊತ್ತಿಲ್ಲ ಜೊತೆ ರಾತ್ರಿ ಮಾಡೋಣ ಚಾಲೆಂಜ್ ವಿಡಿಯೋ ಅಂತ ಹೇಳುತ್ತೆ ಹೂವು ಜಲ್ದಿ ಕೊಟ್ಟರೆ ಹೂವು ಬೇಗ ಕಮ್ಮಿ ಕೊಟ್ಟರೆ ಜಲ್ದಿ ಕಟ್ಬಿಟ್ಟು ನೋಡೋದು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಬನ್ನಿ ಗೈಸ್ ಈಗ ಒಂದು ಹಿಡಿದು ಮನಿಕೊಂಡು ಆಮೇಲೆ ಸಿಗ್ತೀನಿ